18ನೇ ಲೋಕಸಭೆಯ ಮೊದಲ ಅಧಿವೇಶನದ 2ನೇ ದಿನವಾದ ಇಂದು ಉಳಿದ 264 ಸಂಸದರು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಪ್ರಮಾಣವಚನ ಸ್ವೀಕಾರ ಕೊನೆಯಲ್ಲಿ ಜೈ ಪ್ಯಾಲೆಸ್ತೇನ್ ಎಂದಿದ್ದು ಆಡಳಿತ ಪಕ್ಷದ ಸದಸ್ಯರನ್ನ ಕೆರಳಿಸಿತು. ಕೊನೆಗೆ ಸ್ಪೀಕರ್ ಸ್ಥಾನದಲ್ಲಿದ್ದವರು ಜೈ ಪ್ಯಾಲೆಸ್ತೇನ್ ಪದವನ್ನು ಕಡತದಿಂದ ತೆಗೆಯಲು ಸೂಚನೆ ಕೊಟ್ಟರು. ಓವೈಸಿ ವಿರುದ್ಧ ಕ್ರಮಕ್ಕೆ ಕೋರಿ ಸಚಿವೆ ಶೋಭಾ ಕರಂದ್ಲಾಜೆ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ಮಧ್ಯೆ ಬರೇಲಿಯ ಬಿಜೆಪಿ ಸಂಸದ ಛತ್ರಪಾಲ್ ಸಿಂಗ್ ಪ್ರಮಾಣವಚನ ಸ್ವೀಕಾರ ವೇಳೆ ಜೈ ಹಿಂದೂ ರಾಷ್ಟ್ರ ಅಂತ ಅಂದಿದ್ದು ಕೂಡ ಆಕ್ರೋಶಕ್ಕೆ ಕಾರಣವಾಯಿತು. ಇನ್ನು ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳ ಮೇಲಿನ ದೌರ್ಜನ್ಯ ನಿಲ್ಲಲಿ ಅಂತ ಶಶಿಕಾಂತ್ ಸೆಂಥಿಲ್ ಹೇಳಿದ್ದಕ್ಕೂ ಕೂಡ ಬಿಜೆಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಹುಲ್ ಸೇರಿ ಇಂಡಿ ಕೂಟದ ಪ್ರಮುಖರೆಲ್ಲ ಸಂವಿಧಾನದ ಪ್ರತಿ ಹಿಡಿದು ಶಪಥ ಮಾಡಿದ್ರು. ಜೈ ಸಂವಿಧಾನ ಅಂದ್ರು. ರಾಹುಲ್ ಪ್ರಮಾಣವಚನ ಸ್ವೀಕರಿಸುವಾಗ ಸಂದರ್ಭದಲ್ಲಿ ಸಿಬ್ಬಂದಿಯೊಬ್ಬರು ಕೈ ಕುಲುಕಿದ್ದು ಕೂಡ ಗಮನ ಸೆಳೆಯಿತು. ಜೈ ಭೀಮ್, ಜೈ ಮೀಮ್, ಜೈ ತೆಲಂಗಾಣ, ಜೈ ಫಲಸ್ತೀನ್, जय फलस्तीन, जय फलस्तीन, तकबीर, अल्लाहु अकबर। ಜೈ ಪ್ಯಾಲೆಸ್ಟೈನು, ಇಂಡಿಯಾ ಯಾವತ್ತು ಪ್ಯಾಲೆಸ್ಟೈನ್ ಇರಬಾರ್ದು ಅಂತಲ್ಲ. ಇವ್ರು ಹೇಳಕ್ಕೆ ಮೊದಲು ಇಂಡಿಯಾ ಸಪೋರ್ಟ್ ಮಾಡ್ಕೊಂಡೇ ಬಂದಿದೆ ಪ್ಯಾಲೆಸ್ಟೈನ್. ಆ ಯುದ್ಧದ ಹಿನ್ನೆಲೆಯಲ್ಲಿ ಇಸ್ರೇಲ್ನವ್ರು ಕೇಳೋದು ಪ್ಯಾಲೆಸ್ಟೈನಲ್ಲಿ ಇದ್ದಿದ್ದು ಹಮಾಸು ಏನು ಕತ್ತೆ ಕಾಯ್ತಾ ಇದ್ರ ಬಂದ್ಬಿಟ್ಟಲ್ಲಿ ರೈಡ್ ಮಾಡಕ್ಕೆ ಅವತ್ತು ಮೊದಲನೇ ದಿನ ತರಲೆ ಮಾಡ್ಕೊಳಕ್ಕೆ ಅಂತ. ಯಾಕೆ ಮಾಡಿದ್ರು ಅವತ್ತು ದಾರುಣ ಹತ್ಯೆಗಳನ್ನು ಅಂತ. ಏನಿವತ್ತು ಅವ್ರವ್ರ ಫೈಟು. ಎರಡನೇದು ಸದನ ಒಂದು ಮಾಡಬೇಕು. ಅಲ್ಲಿ ಇರುವಂತಹ ಪ್ರಮಾಣ ವಚನವನ್ನು ಮೀರಿ ಯಾರಾದರೂ ಮಾಡಿದ್ರೆ ದೇ ವಿಲ್ ಬಿ ಸಸ್ಪೆಂಡೆಡ್ ಫಾರ್ ದಿ ಎಂಟೈರ್ ಸೆಷನ್ ಅಂದ್ಬಿಟ್ಟು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು. ಅಂದ್ರೆ ಹೇಳೋದನ್ನ ನಿರ್ಬಂಧಿಸೋದಕ್ಕೆ ಅವಕಾಶ ಇಲ್ಲ. ಏನಕ್ಕಾಗ ಸಂಬಂಧವಿಲ್ಲದೆ ಇರೋದನ್ನ ಪ್ರಮಾಣ ವಚನಕ್ಕೆ ಯಾಕೆ ತರ್ತೀರಿ? ನಿಮ್ಮ ನಿಲುವುಗಳು ಏನು ಬೇಕಾದ್ರೂ ಇರ್ಬೋದಪ್ಪ. ನಿಮ್ಮ ನಿಲುವು ಏನು ಬೇಕಾದ್ರೂ ಇದ್ಕೋಬಹುದು. ಅವ್ರು ಯಾರ ಈಗ ಶಶಿಕಾಂತ್ ಸೆಂಥಿಲ್ ಅವರು ಇನ್ನೊಬ್ರು ಮತ್ತು ನಮ್ಮ ಇಷ್ಟ ಬಂದಂಗೆ ಹೇಳ್ಕೊಂಡು ಹೋಗ್ತೀವಿ ಅಂತಂದ್ರೆ ಅದಕ್ಕೊಂದು ಮಾನ ಮರ್ಯಾದೆ ಬೇಡವಾ? ಲೋಕಸಭಾ ಸ್ಪೀಕರ್ಗೆ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತೆ. ಮೊದಲ ಬಾರಿಗೆ ಅಲ್ಲ, 57ರ ನಂತರ ಅಷ್ಟೇ. ಚಿಂತೆ ಭಾಳ ನಡೆದಿರಲಿಲ್ಲ, ನಡೆಯುತ್ತೆ ಈಗ. NDA ಮೈತ್ರಿಕೂಟ ವಿಪಕ್ಷಗಳ ಜೊತೆ ಮಾತುಕತೆ ನಡೆಸಿತು. ವಿಪಕ್ಷಗಳ ಕಂಡೀಷನ್ ಹಾಕಿದ್ವು, ಉಪಸಭಾಪತಿ ಹುದ್ದೆನ ನಮಗೆ ಬಿಟ್ಕೊಟ್ಬಿಡಬೇಕು ಅಂತ. ನಾವು ಬಿಟ್ಕೊಡಲ್ಲ, ಅದನ್ನು ಬಂದಾಗ ನೋಡೋಣ, ಅದರ ಬಗ್ಗೆ ಮಾತಾಡೋಣ. ಈಗ ಮೊದಲು ಸ್ಪೀಕರ್ ಹುದ್ದೆ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ, ಯುನಾನಿಮಸ್ಲಿ ಮಾಡೋಣ ಸರ್ವಾನುಮತದಲ್ಲಿ ಅಂತ. ಇಲ್ಲ, ನಾವು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಅವ್ರು ಸುರೇಶ್ ಕೇರಳದ ಅಭ್ಯರ್ಥಿ ಕೈಲಿ ನಾಮಿನೇಷನ್ ಹಾಕಿಸಿದ್ದಾರೆ. ಆದರೆ ಕೂಡಲೇ TMC ಮಮತಾ ಬ್ಯಾನರ್ಜಿ ಹೇಳಿದ್ರು, ನಮ್ಮನ್ನು ಕೇಳದೆ ಕಾಂಗ್ರೆಸ್ನವ್ರು ಹಾಕ್ಕೊಂಡಿದ್ದಾರೆ, ಏನಾರು ಮಾಡ್ಕೊ ಹೋಗಿ ಅಂತ. ಅಥವಾ ಶರದ್ ಪವಾರ್ ಕೂಡ ಹೇಳಿದ್ದಾರೆ, ಇಲ್ಲ ಇದು ಸರ್ವಾನುಮತದಿಂದ ಆಗೋದು ಸರಿ ಸ್ಪೀಕರ್ ಹುದ್ದೆ, ಆದರೆ ನಮ್ಮನ್ನು ಏನು ಕೇಳಿಲ್ಲ ಕಾಂಗ್ರೆಸ್ನವರು ಅಂತ. ಮೇ ಬಿ ಕಾಂಗ್ರೆಸ್ನವ್ರಿಗೆ ಹೊಸ ಸ್ವರೂಪ ಬಂದಿರಬೇಕು. ನಮಗೊಂದಷ್ಟು ಎಕ್ಸ್ಟ್ರಾ ಸೀಟ್ ಬಂದಿದೆ, ಹಾಗಾಗಿ ನಾವೇ ಈಗ ದೊಡ್ಡ ಪಾರ್ಟಿ, ನಾವೇನು ಬೇಕಾದ್ರೂ ಮಾಡ್ಬೋದು ಅಂತ ಅವ್ರಿಗೆ ಅನಿಸಿರ್ಬಹುದೇನೋ. ಹಾಗೇನಾರು ಅನಿಸಿದ್ರೆ ಕಾಂಗ್ರೆಸ್ಸಿನ ಮಹಾ ಮೂರ್ಖತನ ಅದು. ಬಿಕಾಸ್ ಕಾಂಗ್ರೆಸ್ಸಿಗೆ ಬಂದಿರೋ ಸಂಖ್ಯೆಗಳಲ್ಲಿ ರೀಜನಲ್ ಪಾರ್ಟಿಗಳ ಪಾತ್ರದಿಂದ ಬಂದಿದೆ ಅನ್ನೋ ಕನಿಷ್ಠ ಪ್ರಜ್ಞೆ ಅವ್ರಿಗೂ ಇರಬೇಕು. ಹೇಗೆ BJP ಇವತ್ತು ಸರ್ಕಾರವನ್ನು ನಡೆಸೋಕ್ಕೆ ನಾನು ಬೇರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲ ತಗೊಂಡಿದ್ದೀನಿ ಅನ್ನೋ ಕನಿಷ್ಠ ಪ್ರಜ್ಞೆ ಅವ್ರಿಗಿರಬೇಕೋ, ಹಾಗೆ ಕಾಂಗ್ರೆಸ್ಗೂ ಇರಬೇಕು. ನಮಗೆ 90+ ಬಂದಿರೋದು ನಮ್ಮದೇ ಅಂತ ಅನ್ಕೋಬಾರ್ದವರು. ಅದರಲ್ಲಿ DMK ಪಾತ್ರದಿಂದ ಬಂದಿರುವುದು, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಪಾತ್ರದಿಂದ ಬಂದಿರುವುದು ಇದೆ ಒಳಗಡೆ. ಅದನ್ನು ಮರೆಯೋ ಹಾಗೆ. ಅದನ್ನು ಬಿಟ್ಟ ಅಲ್ಲ ತೀರ್ಮಾನ. ನೀವು ಅವ್ರಗಳ ತೀರ್ಮಾನ ಏನಾಗಿರುತ್ತೆ ಎಕ್ಸಾಕ್ಟ್ಲಿ ನೋಡೋಣ ನಾಳೆ ಏನಾಗುತ್ತೆ ಅಂತ. ಇಬ್ಬರು ಕ್ಯಾಂಡಿಡೇಟ್ ಹಾಕಿದ್ದಾರೆ, NDAಗೆ ನಂಬರ್ ಇದೆ, ಹಾಗಾಗಿ ಗೆಲ್ತಾರಷ್ಟೆ. ಎಸ್. ಹೆಚ್ಚುವರಿ DCM ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷ ತೀವ್ರವಾಗ್ತಾ ಇದೆ. ಈ ಹೊತ್ತಲೇ ಸಂಪುಟ ಸರ್ಜರಿ, ಅಧಿಕಾರ ಹಂಚಿಕೆ ಸೂತ್ರವೂ ಮುನ್ನೆಲೆಗೆ ಬಂದದ್ದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಹೆಚ್ಚುವರಿ DCM ಕೂಗೆಬ್ಬಿಸಿದವರಿಗೆ DK ಶಿವಕುಮಾರ್ ಅವರ ಬಣ ಕೌಂಟರ್ ಕೊಟ್ಟಿದೆ. ಯಾರೇನ್ ಬೇಕಾದರೂ ಬೇಡಿಕೆ ಇಡ್ಲಿ ಅಂತ DCM ಹೇಳಿದ್ದಾರೆ. ವಿಪಕ್ಷ ಬಿಜೆಪಿ ಮಾತ್ರ ಸಿಎಂ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಹೆಚ್ಚುವರಿ DCM ಚರ್ಚೆಯನ್ನ ಮುನ್ನೆಲೆಗೆ ಬಿಟ್ಟಿದ್ದಾರೆ ಅಂತ ವ್ಯಾಖ್ಯಾನಿಸಿದೆ. ಅವ್ರಿಗೂ ಕೂಡ ನಾವು ಹೇಳ್ತೀವಿ, ಬೇಡ ಉಪಮುಖ್ಯಮಂತ್ರಿ ಬೇರೆಯವ್ರಿಗೆ ಯಾರಿಗಾರ ಅವಕಾಶ ಮಾಡಿಕೊಡ್ಲಿ DK ಶಿವಕುಮಾರ್ ಅವರು. ಎಲ್ಲ ಕಮ್ಯುನಿಟಿ ಅವ್ರಿಗೂ ಒಂದೊಂದು DCM ಕೊಟ್ಟರೆ ಬಹುಶಃ ಮುಂದೆ ನಮ್ಗೆ ಅನುಕೂಲ ಆಗ್ಬೋದು ಅಂತಕ್ಕಂಥದ್ದು. ಇದರಿಂದ ನಮಗೆ ಮುಂದೆ ಒಳ್ಳೇದಾಯ್ತದೆ, ನಾವು 160 ಸೀಟ್ ಗೆಲ್ಬೋದು MLA ನಲ್ಲಿ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾರೆ. ರಿಸೈನ್ ಅಂತಲ್ಲ, ಇಷ್ಟೊಂದು ಜನ ಉಪಮುಖ್ಯಮಂತ್ರಿ ಆದಮೇಲೆ ಅವ್ರೇನೋ ಅದರಲ್ಲಿ ಇರ್ತಕ್ಕಂಥದ್ದು ಅರ್ಥ ಇಲ್ಲ. ಬೇರೆ ಒಕ್ಕಲಿಗರಿಗೆ ಯಾರಿಗಾರ ಅವ್ರ ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥದ್ದು ನಾನು ವೈಯಕ್ತಿಕವಾದಂಥ ಅಭಿಪ್ರಾಯ. ನೀವೆಲ್ಲ ನಾವು ನ್ಯೂಸ್ ಹಾಕ್ತಿರಲ್ಲ, ಏನಾರು ಹೇಳಿದ್ರೆ ಅದು ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ಕಾಗ್ತದ? ಯಾರು ಏನ್ ಬೇಕಾದ್ರೂ ಬೇಡಿಕೆ ಮಾಡ್ಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ.
ತಾವು ಆಕಾಂಕ್ಷಿನ ಡಿಸಿಎಂ? ಇಲ್ಲ, ನಾನು ಕೇಳಿಲ್ಲ. ಈ ಸಂದರ್ಭದಲ್ಲಿ ನಾನು ಗೊಂದಲ ಮಾಡಕ್ಕೆ ತಯಾರಿಲ್ಲ. ನಾನು 2.5 ವರ್ಷ ಹೇಳಿದ್ರಲ್ಲಿ ಅದಕ್ಕೆ ನಾನು ತೀರ್ಮಾನಕ್ಕೆ ಬದ್ಧವಾಗಿದ್ದೇನೆ. ಅಂತೂ ಅನಿವಾರ್ಯ ಇಲ್ಲ ಕಾಂಗ್ರೆಸ್ನಲ್ಲಿ. ರಿಯಾಶೀಶ್ ಅವ್ರ ಮನುಷ್ಯನಾಗ ನಿಮಗೆ ಗೊತ್ತಾಗ್ಬಿಟ್ಟೈತೆ, ಅದೇ ಗೊತ್ತಾಗುತ್ತೆ. ನೋಡೋಣ, ಅವ್ರು ರಿಯಾಶೀಶ್ ಅವ್ರ ತೀರ್ಮಾನ ಹಾಗೂ ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು. ಅಂದರೆ ರೀಸಫಲ್ ಆಗುತ್ತೆ ಅನ್ನುವಂಥದ್ದು. ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ರೆ ಹೇಳ್ತಿದ್ದೆ. ಇದಕ್ಕೆಲ್ಲ ಮೂಲ ಸೂತ್ರಧಾರರು ಸನ್ಮಾನ್ಯ ಸಿದ್ದರಾಮಯ್ಯನವರೇ. ಯಾಕಂದ್ರೆ ಅವ್ರ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ DCM ಮುನ್ನೆಲೆಗೆ ತಂದಿದ್ದಾರೆ. ಅವರಿಗೆ ಒಟ್ಟಿನಲ್ಲಿ DK ಶಿವಕುಮಾರ್ ಅವರ ತಮ್ಮನ್ನ ಸೋಲಿಸಿದ್ದಾಯ್ತು, ಹಿಂದೆ ಪರಮೇಶ್ವರನ ಸೋಲಿಸಿದ್ರು. CM ಸ್ಥಾನ ಗಟ್ಟಿ ಮಾಡಕ್ಕೋಸ್ಕರ ಈ ಉಪಮುಖ್ಯಮಂತ್ರಿಗಳ ಒಂದು ಆಟವನ್ನ ಆಂತರಿಕವಾಗಿ 2 ಗುಂಪು ಏನಿದೆ ಕಾಂಗ್ರೆಸ್ನಲ್ಲಿ, ಒಂದು ಗ್ರೂಪು ಅಧಿಕಾರವನ್ನು ಉಳಿಸಿಕೊಳ್ಳಲು, ಇನ್ನೊಂದು ಗ್ರೂಪು ಹೆಚ್ಚಿನ ಅಧಿಕಾರವನ್ನು ಪಡೆಯುವ ಸಲುವಾಗಿ ನಡೆಯುತ್ತಿರುವಂತಹ ಸಂಘರ್ಷ. ಇದು DCM ನೆಪದಲ್ಲಿ ನಡೆಯುವಂತಹ ಸಂಘರ್ಷ ಕೆಲವೇ ತಿಂಗಳಲ್ಲಿ ತಾರ್ಕಿಕ ಮುಟ್ತದೆ. ಆಲ್ರೈಟ್, ಈಗಷ್ಟೇ ಬರುತ್ತಿರುವ ಸುದ್ದಿ. ದಿಲ್ಲಿಯಿಂದ ವಿಪಕ್ಷ ನಾಯಕನಾಗಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ತಮ್ಮ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಅಲ್ಲಿಗೆ ಇಟ್ ವಿಲ್ ಬಿ ಲೀಡರ್ ಆಫ್ ದಿ ಹೌಸ್ ಅಂದರೆ ಪ್ರೈಮ್ ಮಿನಿಸ್ಟ್ರು, ಅಪೋಸಿಷನ್ ಅಂದರೆ ರಾಹುಲ್ ಗಾಂಧಿ. ಇವರಿಬ್ಬರ ಹೋರಾಟ, ಯುದ್ಧ, ವಾಗ್ಯುದ್ಧ ಎಲ್ಲವನ್ನ ನಾವು ನೋಡಬಹುದು ಮುಂದಿನ ದಿನಗಳಲ್ಲಿ. ಲೋಕಸಭೆಯ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿಯನ್ನು ಇಂಡಿ ಒಕ್ಕೂಟ ಆಯ್ಕೆ ಮಾಡಿಕೊಂಡಿದೆ. ಹಂಗಾಮಿ ಸ್ಪೀಕರ್ಗೆ ಈ ಮಾಹಿತಿಯನ್ನು ಅವರು ರವಾನಿಸಿದ್ದಾರೆ. ಅದನ್ನು ಒಪ್ಪುತ್ತಾರೆ, ಅಂತ ಸಮಸ್ಯೆ ಇಲ್ಲ ಅದು. ಹಾಗಾಗಿ ಫೈಟ್ ವಿಲ್ ಬಿ ಬಿಟ್ವೀನ್ ಲೀಡರ್ ಆಫ್ ದಿ ಹೌಸ್ ಅಂದರೆ ಮೋದಿ ಮತ್ತು ರಾಹುಲ್ ಗಾಂಧಿ, ವಿಪಕ್ಷ ನಾಯಕನಾಗಿ. ಆಲ್ ರೈಟ್, ಒಪ್ತಾರೋ ಇಲ್ವೋ, ಓಡೋಗ್ಬಿಡ್ತಾರೋ ಇಲ್ವೋ, ಏನು ಕತೆ ಅಂತ ಅನ್ಕೊಂಡಿದ್ರು. ಇಲ್ಲ, ಅವ್ರಿಗೆ ಒಪ್ಪಿದ್ದಾರೆ. ದಟ್ ಮೀನ್ಸ್ ಹಿ ಹ್ಯಾಸ್ ಟೇಕನ್ ಅಪ್ ದ ಚಾಲೆಂಜ್. ಹಾಗಾಗಿ ವಿ ವಿಲ್ ಸಿ ಹೇಗೆ ವಿಪಕ್ಷ ನಾಯಕನಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನ ನೋಡೋಣ. ಒಬ್ಬ ಸಂಸದನಾಗಿ ಸದನದಲ್ಲಿ ಕಾರ್ಯನಿರ್ವಹಿಸೋದಕ್ಕೂ ಒಂದು ವಿಷಯವನ್ನು ಎತ್ತಿಕೊಂಡು ಡಬಾ ಅಂತ ಯಾವುದೋ ಮಾಡ್ಕೊಂಬಂದು ಭಾಷಣ ಬಿಗಿಯಕ್ಕೂ, ವಿಪಕ್ಷ ನಾಯಕನಾಗಿ ಅತ್ಯಂತ ತಾಳ್ಮೆಯಿಂದ ಸದನದಲ್ಲಿ ಕುಳಿತು ಕೆಲಸ ಮಾಡುವುದಕ್ಕೂ ಮತ್ತು ಆಗಾಗ್ಗೆ ಮಧ್ಯಪ್ರವೇಶ ಮಾಡಿಕೊಂಡು ವಿಷಯಗಳನ್ನು ಪ್ರಸ್ತಾಪನೆ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿವೆ. ಲೆಟ್ ಅಸ್ ಸಿ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ. ಎಸ್, ಇನ್ನು ಚನ್ನಪಟ್ಟಣದ ಕತೆಗೆ ಹೋಗೋದಾದರೆ ಕುಮಾರಸ್ವಾಮಿ ಅವ್ರದ್ದು ವ್ಯಂಗ್ಯ. ಅಯ್ಯೋ, ಅವ್ರು ಕುಂದುಕೊರತೆ ಕೇಳಿದ್ದಾರೆ ಪಾಪ ಅಲ್ಲಿ ಜನರದ್ದು, ನಾನು ಆಭಾರಿಯಾಗಿದ್ದೀನಿ ಅಂತ. ಇನ್ನು 85ರಲ್ಲಿ ನಾನು ಸ್ಪರ್ಧೆ ಮಾಡಿದರೆ DKCL ಶಾಸಕರಾಗ್ತಿದ್ರು ಅಂತ ಕುಮಾರಸ್ವಾಮಿದೇನೋ ಪ್ರಶ್ನೆ. ಕೆಲವರೇನೋ ಹೇಳಿದ್ರು, ಇವ್ರಿಗಿಂತ 10 ವರ್ಷ ಮೊದಲು ನಾನು ಚನ್ನಪಟ್ಟಣಕ್ಕೆ ಬಂದೆ, ರಾಜಕಾರಣಕ್ಕೆ ಬಂದೆ, ಡ್ಯಾಶ್ ಅಂತ. ಈ ಮಧ್ಯ DKC ನಮ್ಮ ತಮ್ಮನಿಗೇನು ಇಂಟ್ರೆಸ್ಟ್ ಇಲ್ಲ ಅಂದಿದ್ದಾರೆ. ಹೌದಾ, ಸಂತೋಷ. ಇಲ್ಲದೆ ಇದ್ದರೆ ಅತ್ತ BJPಯವರು CP ಯೋಗೇಶ್ವರ್ಗೂ, JDSನವರು ನಿಖಿಲ್ಗೆ ಕೊಟ್ಟರೆ ಹೇಗೆ ಅಂತ ಬ್ಯಾಟ್ ಬೀಸ್ಕೊತಿದ್ದಾರಂತೆ. ಬೀಸ್ಕೊಳ್ಳಿ, ಹಿಟ್ ವಿಕೆಟ್ ಆಗೋವರೆಗೂ ಬೀಸ್ತಾ ಇರ್ಬೋದು, ಆಮೇಲೆ ಬೌಲ್ಡ್ ಆಗ್ತೀರಿ ಅಷ್ಟೇ. ನಮ್ಮ ಕ್ಷೇತ್ರ ಏನಿದೆ, ಉಪಮುಖ್ಯಮಂತ್ರಿಗಳು ಇವರು ಹೋಗಿ ಜನರ ಕುಂದುಕೊರತೆಯನ್ನ ಕೇಳಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. 1985 ಉಪಚುನಾವಣೆ ನಾನೇ ಸ್ಪರ್ಧೆ ಮಾಡಿದ್ರೆ, ದೇವೇಗೌಡರು ನನಗೆ ಪರ್ಮಿಷನ್ ಕೊಟ್ಟಿದ್ರೆ ಅವತ್ತು ಆ ಕ್ಷೇತ್ರದ MLA ನಾನು ಆಗ್ತಿದ್ದೆ. ಇವರು 89ರಲ್ಲಿ MLA ಆಗದ, ಇವರು ಪಾಪ ರಾಜಕಾರಣಕ್ಕೆ ಎಂಟರ್ ಆಗಕ್ಕೆ ಆಗ್ತಿರ್ಲಿಲ್ಲ. DK ಶಿವಕುಮಾರ್ ಅವರ ನಾಟಕ ಅವೆಲ್ಲ ಅಲ್ಲಿ ಏನು ನಡೆಯಲ್ಲ. BJP JDS ಅಭ್ಯರ್ಥಿ ಅಲ್ಲಿ ಗೆದ್ದೆ ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ. ಅದೇ ಚನ್ನಪಟ್ಟಣದಲ್ಲಿ ಅಷ್ಟು ಮಾನ ಮರ್ಯಾದೆ ಹೋದ್ರು ಮತ್ತೆ ಚನ್ನಪಟ್ಟಣದ ಕಡೆ ಮುಖ ಮಾಡ್ತಾರೆ ಅಂದ್ರೆ ಇವ್ರೆಂತ ಜನ ಅನ್ನೋದು ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಈಗ ಜನಕ್ಕೆ ಏನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ. ನಾವೇನಾದ್ರು ಒಂದು ಅಷ್ಟೋ ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತೇಳಿ ಒಂದು ರೈಟ್ ಟೈಮ್. ಈಗ ಜನಕ್ಕೆ ಏನಾದ್ರು ಒಂದು ಅಲ್ಲಿ ಒಂದು ಸಣ್ಣ ಪಣ್ಣ ಸಹಾಯ ಮಾಡೋಣ ಬಡವರಿಗೆ. ಈ ಎಲೆಕ್ಷನ್ನು ನನ್ನ ತಮ್ಮಂಗೂ ಏನು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ. ರೆಸ್ಟ್ ಕೊಡ್ತಾರಾ, ಪಿಚ್ ಟೆಸ್ಟ್ ಮಾಡ್ತಾರಾ? ಇದೇ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಅದು ಅವ್ರವ್ರ ಇಷ್ಟ. ಬಟ್ ಅಲ್ಲಿ ಏನೂ ಆಗಿಲ್ಲ ಅಂತಂದರೆ ಅದಕ್ಕೆ ನಿಮ್ಮ ಸರ್ಕಾರನೂ ಇದೆಯಲ್ಲ, ಅಲ್ಲಿ ಚನ್ನಪಟ್ಟಣನೂ ಕರ್ನಾಟಕದ ಭಾಗ ತಾನೇ, ಅದೇನು ಪ್ರತ್ಯೇಕ ಅಲ್ಲವಲ್ಲ. ಹೌದು, ಏನಾದರೂ ಆಗಬೇಕಾಗಿದ್ದು ಆಗಬೇಕಲ್ಲ. ಆಲ್ ರೈಟ್, ಸಿ, ಏನಾದ್ರು ಆಗಿದೆ ಆಗಿಲ್ಲ ಅನ್ನೋ ಆಧಾರದಲ್ಲಿ ಮಾತ್ರವೇ ಚುನಾವಣೆ ನಡೆಯುತ್ತೆ ಅನ್ನೋದು ಒಪ್ಪಲ್ಲ DKC. ಅವ್ರಿಗೆ ಅರಿವಿದೆ ಅಂತ ನನಗೂ ಗೊತ್ತಿದೆ, ಅವ್ರಿಗೆ ಅಷ್ಟು ಬುದ್ಧಿ ಇದೆ. ಹಾಗಿದ್ರೆ ಕನಕಪುರಕ್ಕೆ ಎಲ್ಲವನ್ನೂ ಮಾಡಿದ್ದೇವೆ ಎಂಬ ಭಾವನೆ ಇದ್ದಾಗ ಲೀಡ್ ಯಾಕೆ ಕಡಿಮೆ ಆಗಬೇಕಲ್ಲಿ? ಯಾಕೆ ಕಡಿಮೆ ಆಗಬೇಕಾಗಾರೆ? ಏನು ಬಾಕಿ ಇಲ್ಲ ಅನ್ನೋ ಥರ ನಾ ಮಾಡಿದ್ದೀನಿ ಅನ್ನೋ ಭಾವನೆ ಅಲ್ಲಿ ಇದ್ದಾಗ ಅವರಿಗೆ ಜನ ಅದನ್ನೇ ಗಮನಿಸ್ತಾರೆ. ಏನಕ್ಕೆ ಲೀಡ್ ಕಡಿಮೆ ಆಗಬೇಕಲ್ಲಿ? ಸಿ, ನಮ್ಮ ಎಲೆಕ್ಷನ್ಸಲ್ಲಿ
ಹಾಗೆ ಸ್ಪೆಸಿಫಿಕ್ ಇಶ್ಯೂ ನಡೆಯುತ್ತೆ ಅಂತ ಅನ್ಸಲ್ಲ ನನಗೆ. ಚುನಾವಣೆಗಳು ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಬೇರೆ ರೀಸನ್ಸ್ ಇರುತ್ತೆ ಅದಕ್ಕೆ.